ಇವತ್ತು ನಾನು 500 ಸಬ್ಸ್ಕ್ರಿಪ್ಷನ್ ದಾಟಿದ್ದೀನಿ ಬಿಕಾಸ್ ಯುವರ್ ಸಪೋರ್ಟಿಂದ. ಅದಕ್ಕಾಗಿ 26ಅಲ್ಲಿ ಕಾಲ್ ಫ್ರ್ಯಾಕ್ಚರ್ ಮಾಡಿಕೊಂಡೆ, ಮಾರ್ಚಲ್ಲಿ 25ಅಲ್ಲಿ. ಸೊ ನನ್ನ ಮನೆ ಹೊಸ ಮನೆ ಕನ್ಸ್ಟ್ರಕ್ಷನ್ ನಡೀತಿತ್ತು, ಅದರ ಸಂಪೂರ್ಣ ಮಾಹಿತಿ ನಿಮ್ಗೆ ಕೊಡ್ತಿದ್ದೆ. ಬಟ್ ನನಗೆ ಅದು ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ. ಸೊ ನಮಸ್ತೆ ಎಲ್ಲರಿಗೂ ಸ್ವಾಗತ. ನಾನು ಲಕ್ಷ್ಮಣ ಅಂತ ನನ್ನ ಹೆಸರು. ಬಟ್ ನನ್ನ ಚಾನಲ್ ನೇಮ್ ಬಂದು ಮಾತ್ರ KK ಸ್ಟುಡಿಯೋ ಅಂತ ಇರೋದು. ಸೊ ನಾನು ಇಷ್ಟು ದಿನ ಶ್ರಮ ಪಟ್ಟಿರೋದು ನನ್ನ ಪ್ರಕಾರ 4 ತಿಂಗಳಾಯಿತು ಎಕ್ಸಾಕ್ಟಾಗಿ. ಬಟ್ ನನ್ನ ಚಾನಲ್ ಸ್ಟಾರ್ಟಾಗಿ 7 or 8 years ಆಗಿದೆ ನನ್ನ ಪ್ರಕಾರ. 2016 ಅಂತಿದ್ದರೆ ಬಟ್ ಅದು ಆಗಿತ್ತು, ಬಟ್ ಅದು ಮಾಡಲಿಲ್ಲ. 17 ಈಚೆಗೆ 18 ಆದ ನಂತರ ಫುಲ್ ಆ್ಯಕ್ಟಿವ್ ತೊಗೊಂಡೆ. 18-19 ಸ್ವಲ್ಪ ನಾನು ವೀಡಿಯೋಗಳು ಬಿಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ. ಆಮೇಲೆ ಸ್ವಲ್ಪ ಯಾಕೋ ಇಂಟ್ರೆಸ್ಟ್ ಬರಲಿಲ್ಲ, ಬ್ಯಾಕಪ್ ಆದ. ಮತ್ತು ನನಗೆ ಸ್ವಲ್ಪ ಆಗೇಶಲ್ಲಿ ಏನು ಅನ್ನಿಸ್ಲಿಲ್ಲ. ಬಟ್ ನಾವಂತೂ ಯೂಟ್ಯೂಬ್ಲಾಗೂ ಬರಲಿಲ್ಲ. ಸೊ ಸರಿ ನೋಡೋಣ ಬರೋಣ ಅಂದ್ಕೊಂಡು ಆಲೋಚನೆ ಮಾಡ್ತಾಯಿದ್ದೆ. ಸ್ವಲ್ಪ ದಿನಗಳಾದಮೇಲೆ ಏನೋ ಲಕ್ಕೋ ಬ್ಯಾಡ್ ಲಕ್ಕೋ ಗೊತ್ತಿಲ್ಲ, ಬಟ್ ನಾನು ಯೂಟ್ಯೂಬಲ್ಲಿ ಆ್ಯಕ್ಟಿವ್ ಇದ್ದಿದ್ದರೆ 2025ಅಲ್ಲಿ. ಸೊ ನನ್ನ ಮನೆ ಹೊಸ ಮನೆ ಕನ್ಸ್ಟ್ರಕ್ಷನ್ ನಡೀತಿತ್ತು, ಅದರ ಸಂಪೂರ್ಣ ಮಾಹಿತಿ ನಿಮ್ಗೆ ಕೊಡ್ತಿದ್ದೆ. ಬಟ್ ನನಗೆ ಅದು ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ. ಸೊ ಕೆಲಸದಲ್ಲಿ ಬ್ಯುಸಿ ಇದ್ದೆ, ಬೇರೆ ಕೆಲಸದಲ್ಲಿ ಬ್ಯುಸಿ ಇದ್ದೆ. ಆಮೇಲೆ ಒಮ್ಮೆಲೆ ಮನೆ ಪ್ಲಾನ್ ಆಯಿತು. ಮನೆ ಕೂಡ ಪ್ಲಾನ್ ಆಗಿರಲಿಲ್ಲ. ಆ್ಯಕ್ಚುಲಿ ಅದು 25 ಏಪ್ರಿಲಲ್ಲಿ ಪ್ಲಾನ್ ಆಯಿತು. ಮೇಯಲ್ಲೆಲ್ಲ ಫೈನಾನ್ಷಿಯಲ್ ಅರೇಂಜ್ಮೆಂಟ್ ಆಯಿತು. ಮೇ ಎಂಡಿಂಗೆಲ್ಲ ಸ್ಟಾರ್ಟ್ ಆಗ್ಬಿಡ್ತು. ಜೂನಿಂದ ಹಿಡಿದು ಅಕ್ಟೋಬರ್ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು 90% ಕಂಪ್ಲೀಟ್ ಮಾಡುತ್ತೆ. ಮನೆಯದೆಲ್ಲ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಮೇಲೆ ಇನ್ನೆಲ್ಲ ಫೈನಾನ್ಸು ಸೊ ಎಲ್ಲ ಹೊರಗಡೆ ಇರೋದ್ರಿಂದ ನಿಲ್ಲಿಸೋದು ಬೇಡ, ಮುಗಿಸ್ಬಿಡೋಣ ಅಂತ ಆ ಒಂದು ಮೈಂಡಲ್ಲಿದ್ದೆ. ಇದು ನನ್ನ ಯೂಟ್ಯೂಬ್ ಕಡೆ ಗಮನ ಬರಲೇ ಇಲ್ಲ. ಬೇರೆಲ್ಲ ನೋಡ್ತಾ ಇದ್ದೆ, ಬಟ್ ಅಷ್ಟು ಇಂಟ್ರೆಸ್ಟ್ ನೋಡೋದೂ ಕಡಿಮೆ ಆಗಿಬಿಟ್ಟಿತ್ತು. ಸೊ ಈ ಕಡೆ ಡ್ಯೂಟಿ ಪ್ಲಸ್ ನನಗೆ ಮನಿ ವರ್ಕಲ್ಲಿ ತುಂಬ ಬ್ಯುಸಿಯಾಗಿದ್ದೆ. ಪ್ಲಸ್ ಇನ್ನೊಂದು ಏನಂದರೆ ಆ ವರ್ಷ ನನಗೆ ನನ್ನ ಸ್ವಂತ ಏನು ಹೊಲ ಇದೆ ಅಂತ ಇರಲಿಲ್ಲ, ಆ ಹೊಲದಲ್ಲಿ ಒಂದು ಕೆಲಸ ಅದು ಕೂಡ ನಾನೇ ವಹಿಸ್ಕೊಂಡಿದ್ದೆ ಆ ವರ್ಷ. ಸೊ ಆ ಹೊಲದಲ್ಲಿ ಸ್ವಲ್ಪ ತೊಗರೆ ಬಿತ್ತನೆ ಮಾಡಿದ್ದೆ. ಅದಕ್ಕೆಲ್ಲ ಕಳೆವು ಮತ್ತು ಗೆಳೆವು ಕೆಲಸ, ಆಮೇಲೆ ಎಣ್ಣೆ ಸಿಂಪಡಣೆ ಮಾಡಿಸೋದು, ಮತ್ತು ಕಟಾವು ಮಾಡಿಸೋದು, ಅದನ್ನು ಮಾರ್ಕೆಟಿಗೆ ಒಯ್ಯೋದೆಲ್ಲ ಹೊತ್ತು ಅದೇ ಜವಾಬ್ದಾರಿಗಳು ನನ್ನ ಮೇಲಿತ್ತು. ಸೊ ಆ ಕೆಲಸ ಈ ಕೆಲಸ ಮಿಡ್ಲಲ್ಲಿ ಜಾಬು, ಈ 3 ಓಡಾಟದಲ್ಲಿ ನಾನು ಇದು ಯೂಟ್ಯೂಬನ್ನೇ ತಲೆಗಿಂದ ತೆಗೆದುಬಿಟ್ಟೆ. ಸೊ ನನ್ನ ಬ್ಯಾಡ್ ಲಕ್ಕಿಗೆ 26ಅಲ್ಲಿ ಕಾಲ್ ಫ್ರ್ಯಾಕ್ಚರ್ ಮಾಡಿಕೊಂಡೆ, ಮಾರ್ಚಲ್ಲಿ. ಸೊ ಅದು ಕಾಲ್ ಫ್ರ್ಯಾಕ್ಚರ್ ಮಾಡ್ಕೊಂಡಾದ್ಮೇಲೆ ಫ್ರೀ ಮನೇಲಿ ಕುಂತ್ಕೊಳ್ಬೇಕಾಯ್ತು. ಕಾಲ್ ಫ್ರ್ಯಾಕ್ಚರ್ ಆಗಿ 15 days ಆದಮೇಲೆ ನನಗಿದು ಒಳಿತು ಅಂತ ನೋಡಿದ್ದಿಲ್ಲ. ಖಾಲಿ ಕುಂದ್ರಬೇಕಾಗಿ ವೀಡಿಯೋಗಳನ್ನ ಮೂವಿಗಳು ನೋಡ್ತಾಯಿದ್ದೆ. ಅವಾಗ ಸುಮ್ಮನೆ ಕೂಡೋದೇನು, ತುಂಬ ಜನ ಲೈವ್ ಬರ್ತಾರಲ್ಲ. ಸೊ ನೋಡೋಣ ಏನು ಮಾತಾಡ್ತಾ ಲೈವಲ್ಲಿ, ಏಕೆ ಮಾಡ್ತಾ ಲೈವಲ್ಲಿ, ಎಲ್ಲಿಂದ ಮಾಡ್ತಾ ಲೈವಲ್ಲಿ. ಸೊ ಎಷ್ಟೋ ಲೈವ್ಗಳು ಬರ್ತಾಯಿದ್ದು ನನಗೆ ಆ್ಯಕ್ಚುಲಿ ಯೂಟ್ಯೂಬಿಂದ. ಯಾರೋ ಫೇಕ್ ಇರ್ಬೋದು ಅಥವಾ ಮಿಸ್ ಗೈಡ್ ಮಾಡ್ತಾರೆ ಹಾಗೆಲ್ಲ. ಮತ್ತು ನಾವು ಲೈವಲ್ಲಿ ಜಾಯ್ನ್ ಆಗೋದ್ರಿಂದ ನಮ್ಮ ಐ ಡಿ ಹೋಗುತ್ತೆ, ನಮ್ಮ ಮೊಬೈಲ್ ನಂಬರ್ ಹೋಗುತ್ತೆ, ಮೇಲ್ ಐ ಡಿ ಅಪಿಯರ್ ಬೇರೆ ಆಗುತ್ತೆ. ಅದರಿಂದ ಮೊಬೈಲ್ ಹ್ಯಾಕ್ ಆಗ್ಬೋದು ಅನ್ನೋ ಒಂದು ಕಾನ್ಸೆಪ್ಟಲ್ಲಿದ್ದೆ ನಾನು ಆ್ಯಕ್ಚುಲಿ. ಆ ಕಾನ್ಸೆಪ್ಟ್ ಇರೋದ್ರಿಂದ ನಾನು ಲೈವ್ ಬರ್ತಿರಲಿಲ್ಲ. ಸ್ವಲ್ಪ ದಿನ ಆದಮೇಲೆ ನನಗೆ ತುಂಬ ಹತ್ತಿರದವರು ಕನ್ನಡ ಭಾಷೆಯವರು ಮಾತಾಡೋರು ತುಂಬ ಜನ ಲೈವ್ ಸಿಕ್ಕರು. ಸೊ ನೋಡಿದ್ಮೇಲೆ ಅನ್ನಿಸ್ತು, ಮೈಗೆ ನಮ್ಮಲ್ಲೇ ಇದ್ದಾರೆ, ಮಾಡ್ತಾಯಿದ್ದಾರೆ, ನೋಡೋಣ ಅಂತ ಜಾಯ್ನ್ ಆದೆ. 1-2-3 ಲೈವಲ್ಲಿ ಬೇರೆ ಬೇರೆ ಲೈವಲ್ಲಿ ಹೋದೆ. ಅದಾದಮೇಲೆ ನನಗೆ ಅನ್ನಿಸ್ತು ಅವ್ರ ಲೈವ್ ನೋಡೋದ್ರ ಜೊತೆಗೆ ಅವ್ರ ಚಾನಲ್ಗೆ ಹೋಗಿ ನೋಡಿದೆ. ಸೊ ಅವ್ರ ವೀಡಿಯೋಗಳು, ರೀಲ್ಸ್ಗಳು ಮತ್ತು ಇದ್ದು ಅಲ್ಲ. ಸೊ ಅವಾಗ ಅನ್ನಿಸ್ತು ನನಗೂ ಅವರು ನನ್ನ ಥರ ಚಾನಲ್ ಮಾಡಿದ್ದಾರೆ. ಬಟ್ ನಾನು ಯಾಕೆ ಸೈಲೆಂಟ್ ಕುಂತ್ಕೊಂಡೆ ಅಂತ ಆಲೋಚನೆ ಮಾಡಿದೆ. ಅವಾಗ ಅಂದ್ಕೊಂಡೆ ಮನೇಲಿ ಕುಂತ್ಕೊಂಡಿದ್ದೀನಿ, ವಿಡಿಯೋ ಅಂತೂ ಶೂಟ್ ಮಾಡಲಿಕ್ಕಾಗಲ್ಲ, ಬಟ್ ಏನು ಮಾಡ್ಬೋದು. ಅವಾಗ ಅಂದ್ಕೊಂಡೆ ಟೆಕ್ಸ್ಟ್ ಮುಖಾಂತರ ಹೋಗೋಣ. ಒಂದು ಇತಿಹಾಸ ಬಗ್ಗೆ ಟೆಸ್ಟ್ ಮಾಡೋದು, ಕಾಪಿ ಒಂಥರ ಫೋಟೋಗ್ರಫಿ ಟೈಪ್ ಮಾಡಿ ಅದನ್ನು ಅಡ್ಜಸ್ಟ್ ಮಾಡಿ ಅದಕ್ಕೊಂದು ವಾಯ್ಸ್ ಅಥವಾ ಸಾಂಗ್ ಸೆಟ್ ಮಾಡಿ ಬೇಡ ನೋಡು ಓದಿಷ್ಟು ಹೋಗಲಿ ಅನ್ನೋ ಒಂದು ಮನಸ್ಥಿತಿ ಬಂದೆ. ಆವಾಗ ಅದು ಕೆಲವರು ಯೂಟ್ಯೂಬಲ್ಲಿ ನನಗೆ ಗೂಗಲ್ ಟ್ರಾನ್ಸ್ಲೇಟ್ ಅಂದ ಬಗ್ಗೆ ಹೇಳಿದರು. ಸ್ಪೀಚ್ ಟು ವಾಯ್ಸಲ್ಲಿ ಬರ್ತಾ ಇತ್ತಲ್ಲ, ಸೊ ಅದರಲ್ಲಿ ಚಾಯ್ಸಿಂಗ್ ಇತ್ತು. ಅದನ್ನು ನೋಡಿಕೊಂಡೆ, ಅದನ್ನು ಸ್ವಲ್ಪ ಕಲ್ತ್ಕೊಂಡೆ, ಅದನ್ನು ಮಾಡ್ಕೊಂಡು ಅದನ್ನು ಮಾಡ್ತಾ ಹೋದೆ. ಸ್ವಲ್ಪ ಒಂದು ರೇಂಜಿಗೆ ರೀಚ್ ಆಗ್ತಾಯಿದ್ದು, 300-400 ಹಂಗೆ ಹೋಗ್ತಾಯಿದ್ದವು ಅಷ್ಟೇ. ಬಟ್ ಬೋನಸ್ ಟಾರ್ಗೆಟು. ಬಟ್ ಆಮೇಲೆ ನನಗೇನು ಸ್ವಲ್ಪ ಬರ್ತಾ ಈ ಕಡೆ ಈ ಯೂಟ್ಯೂಬ್ ಕಡೆ ಜಾಸ್ತಿ ಗಮನ ಹರಿಸಿದ್ನಲ್ಲ. ಸೊ ಅವಾಗ ನನಗನ್ನಿಸ್ತು ಈ ಕಾಲು ಒಂದೇ ಮರ್ತುಬಿಟ್ಟೆ, ಅದ್ರ ಜೊತೆಗೆ ಈ ಕೆಲಸ ನಿಂತು. ಬಟ್ ಇದು ನೋವು ಅಷ್ಟು ಅನ್ನಿಸ್ಲಿಲ್ಲ. ಬೆಳಗಿಂದ ಸಾಯಂಕಾಲ ಯಾರು ಲೈವ್ ಹೋಗೋದು ಮತ್ತು ನನಗೆ ಸಬ್ಸ್ಕ್ರಿಪ್ಷನ್ ತೊಗೊಳ್ಳೋದು, ಆ ಒಂದು ಸೀಸನ್ ಸ್ಟಾರ್ಟ್ ಆಯಿತು. ಸೊ ಈ ಕಡೆ ಬಿಟ್ಬಿಟ್ಟೆ. ಹಂಗಾಗಿ ಬರ್ತಾ ನನಗೆ ಅನ್ನಿಸ್ತು ಚೆನ್ನಾಗಿದೆ ಮಾಡೋಣ ಅಂತ. ಅವಾಗ ಪ್ಲಾನ್ ಮಾಡಿ ಈ ಕಡೆ ಕಾಲು ಆರಾಮಾಗ್ತಾ ಬಂದೆ. ನೆಕ್ಸ್ಟ್ ಡ್ಯೂಟಿಗೆ ಜಾಯ್ನ್ ಆದೆ. ಸೊ ವಿಡಿಯೋ ಮತ್ತು ರೀಲ್ಸ್ ಮಾಡೋ ಒಂದು ಬಂತು. ಫಸ್ಟು ಲೈವ್ ಸ್ಟಾರ್ಟ್ ಮಾಡಿಕೊಂಡೆ. ಲೈವ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಕೆಲವರು ಲೈವ್ಗೆ ಹೋದೆ, ಸಪೋರ್ಟ್ ಮಾಡಿದ್ರು. ತುಂಬ ಜನ ಲೈವ್ ಹೋಗಿದ್ದೀನಿ.
ಕೆಲವು ಲೈವ್ ಅಷ್ಟೇ ನೆನಪಿದ್ದಾವೆ, ಇನ್ನೂ ಕೆಲವಿಲ್ಲ. ಸರು ಹೆಗಡೆ, ಸರು ಕಿಚನ್ ಅಂತ 2 ಬಂತು. ಮೇನ್ ನನಗೆ 46ಇಂದ 110ವರೆಗೂ ಅವ್ರು ಸಪೋರ್ಟ್ ಮಾಡಿದ್ರು. ಬಟ್ ಲೆಸ್ ಆಯಿತು, ಆ ಮತ್ತು ಬೇರೆ 98, 96ಗೆ ಬಂದು ನಿಂತು. ಬಟ್ ಆಮೇಲೆ ಇನ್ನೊಬ್ರು ಎಲ್ಲೋ ಲೈವ್ ಇಲ್ಲ, 50 ಆದರೂ ಕೂಡ ಸಬ್ಸ್ಕ್ರಿಪ್ಷನ್ಸ್ 50 ಇದ್ರೂ ನೀವು ಲೈವ್ ಮಾಡ್ಬೋದು ಅನ್ನೋ ಕಾನ್ಸೆಪ್ಟ್ ಹೇಳಿದ್ರು. ಇವ್ರು 100 ಕ್ರಾಸ್ ಆದಮೇಲೆ ನನಗೆ ಹೇಳಿದ್ರು, ನೀನು ಚೆನ್ನಾಗಾಯಿತು, ನೀನು ಲೈವ್ ಸ್ಟಾರ್ಟ್ ಮಾಡು, ಫಸ್ಟ್ ಚೆನ್ನಾಗಿ ಮಾತಾಡು, ಎಲ್ಲ ಫ್ರೆಂಡ್ಸ್ ಬರೋದೇ ಮಾತಾಡೋದ್ರಿಂದ ಅಲ್ವ, ನೀನು ಮೂಕ ಅಥವಾ ಸೈಲೆಂಟ್ ಇದ್ದರೆ ಯಾರು ನನಗೆ ಇದು ಮಾಡಲ್ಲ ಅಂತ ಹೇಳ್ತಾಯಿದ್ರು. ಓಕೆ ಮಾತಾಡ್ತೀನಿ ನೋಡೋಣ ಅಂತ ಅನ್ನಿಸ್ತು. ಅವಾಗ ಲೈವ್ ಸ್ಟಾರ್ಟ್ ಮಾಡ್ಕೊಂಡೆ. ಯಾರು ಬರ್ತಾ ಇರಲಿಲ್ಲ, ಒಂದೆಲ್ಲ ವಾರ ಬೋರು ಆಗ್ತಾ ಅನ್ನಿಸ್ತು. ಒಂದು ವಾರ ಬೋರ್ ಆಗ್ತು, ಸಿಕ್ಕಾಬಟ್ಟು ಬೋರ್ ಆಯಿತು, ಯಾರು ಬರ್ತಾಯಿಲ್ಲ. ಹೋಗಲೇ ಇಲ್ಲ, ನಾನು ಅಷ್ಟೊತ್ತು ಲೈವ್ ಆನ್ ಮಾಡಿದೆ, ಯಾರು ಬರ್ತಾನಿಲ್ಲ, ಕೂಡೋಕ್ಕಾಗ್ತಾಯಿಲ್ಲ. ಡೈಲಿ ಮಾಡಬೇಕು, ಟೈಮಿಂಗ್ಸ್ ಮೇಂಟೈನ್ ಮಾಡಬೇಕು. ತಾವೇ ಬರ್ತಾರೆ, ಪರಿಚಯ ಆದಮೇಲೆ ನೀವು ಬೇರೆ ಲೈವ್ ಹೋಗ್ತಿರಲ್ಲ, ಅಲ್ಲಿ ಪರಿಚಯ ಆಗಿರಿ, ಅವ್ರು ನಿಮ್ಮ ಚಾನಲಿಗೆ ಬರ್ತಾರೆ ಅಂತ. ಆಮೇಲೆ ಮಾತಾಡೋ ಶುರು ಮಾಡಿದ ಲೈವ್ ಸ್ಟಾರ್ಟ್ ಆಯಿತು. ಬಟ್ ವಾಚ್ ಅವರು ಅಷ್ಟೇ ನೋಡ್ತಾ ಇಲ್ಲ. ಮತ್ತು ನನಗೆ ಇವರು ಸಿದ್ದು ಶೋಭಾನ್ ಅವ್ರ ಚಾನಲ್ ಸಿಕ್ತು. ಅವ್ರು ಹಿಡಿದ್ರು, ಇಲ್ಲ ಸ್ಕ್ರೀನ್ ಕಾಸ್ಟ್ ಅಂತ ಇರುತ್ತೆ ಅಂತ. ಓ ಹೌದಾ, ಹಂಗಿರುತ್ತಾ? ಹೌದು, ಸ್ಕ್ರೀನ್ ಕಾಸ್ಟ್ ಅಂತ ಇರುತ್ತೆ. ಆಮೇಲೆ ಇನ್ನೊಬ್ರು ಯಾರು ಹೇಳಿದ್ರು ಸ್ಕ್ರೀನ್ ಕಾಸ್ಟ್ ಇದೆ ಅಂತ ಹೇಳಿದರು, ಬಟ್ ಹೆಂಗೆ ಅಂತ ಇರಲಿಲ್ಲ. ಬಟ್ ಸಿದ್ದು ಅವ್ರು ಹೇಳಿದ್ರು, ಇಲ್ಲ ಸ್ಕ್ರೀನ್ ಕಾಸ್ಟ್ ಆಗೋಕ್ಕೆ ಹೋಗಬೇಡಿ, ಜಸ್ಟ್ ನೀವು ಸ್ಕ್ರೀನ್ ಕಾಸ್ಟ್ ಹಾಕೊಳ್ಳಿ, ಚೆನ್ನಾಗಿ ವ್ಯೂಸು ವಿತ್ ನಿಮ್ಮ ಚಾನಲ್ ಪ್ರಚಾರ ಆಗುತ್ತೆ, ತುಂಬ ಫ್ರೆಂಡ್ಸ್ ಸಿಗ್ತಾರೆ, ಚೆನ್ನಾಗಿ ವ್ಯೂಸೂ ಆಗುತ್ತೆ ಅಂತ ಹೇಳಿದರು. ಸೊ ಅವರು ಪ್ಲಾನು ನಾನು ವರ್ಕೌಟ್ ಆಯಿತು. ನನಗೆ 1500 600 ವಾಚ್ ಅವರ್ ಅಲ್ಲಿಂದನೇ ಬಂತು ಆ್ಯಕ್ಚುಲಿ. ಹೀಗೆ ಮಾಡ್ತಾ ತುಂಬ ಜನ ಲೈವ್ ಹೋಗ್ತಾಯಿದ್ದೆ, ಸಪೋರ್ಟ್ ಆಗ್ತಾಯಿತ್ತು. ಈಗ ಇತ್ತೀಚೆಗೆ ನನಗೆ ಇವರು ಲಕ್ಷ್ಮಿ ಅಂತ ಅಕ್ಕ ಸಿಕ್ಕಿದ್ದಾರೆ, ಅವರೊಬ್ಬರು ಲೈವಲ್ಲಿ ಬರ್ತಾಯಿದ್ರು. ಬಟ್ ತುಂಬ ಜನ ಬಂದು ಹೋಗ್ತಾಯಿದ್ರು ನನ್ನ ಲೈವ್ಗೆ. ತುಂಬಷ್ಟು ಜನ ನನಗೆ ಅವ್ರ ಹೆಸರು ಗೊತ್ತಿಲ್ಲ, ಚಾನಲ್ ಹೇಳ್ಬೇಕಂತ. ದಯವಿಟ್ಟು ಅವರು ಊರುಗಳು ನೆನಪಿದೆ, ತುಮಕೂರು, ದಾವಣಗೆರೆ, ಹೈಯೆಸ್ಟು ಬೆಂಗಳೂರು, ಮಂಡ್ಯ, ಈಗ ರೀಸೆಂಟಾಗಿ ಬಿಜಾಪುರ ಸಿಕ್ಕರು. ಸೊ ಆಮೇಲೆ ಬೆಳಗಾವಿದಲ್ಲಿ ಸಿಕ್ಕರು. ಆಮೇಲೆ ಈ ಕಡೆ ಈಗ ಉಡುಪಿ, ಮಂಗಳೂರು, ಹೊರನಾಡು, ಸೊ ಈ ಕಡೆ ಎಲ್ಲ ತುಂಬ ಜನ ಫ್ರೆಂಡ್ಸ್ ಸಿಕ್ಕರು. ಹಂಗಾಗಿ ತುಳುನಾಡು ಕಡೆಯೂ ಸಿಕ್ಕರು. ಸೊ ಹಂಗೆ ಎಲ್ಲರ ಕಡೆಯಿಂದ ಸಪೋರ್ಟ್ ಸಿಗೋದ್ರಿಂದ ನಾನು ಇವತ್ತು ಒಂದು ಸಕ್ಸಸ್ ಬಂದಿದ್ದೀನಿ. ಇದಷ್ಟು ಹೇಳಿದ್ದು ಯಾಕೆ ಅಂದರೆ ಇವತ್ತು ನಾನು 500 ಸಬ್ಸ್ಕ್ರಿಪ್ಷನ್ ದಾಟಿದ್ದೀನಿ, ಬಿಕಾಸ್ ಯುವರ್ ಸಪೋರ್ಟಿಂದ. ಸೊ ಹಾಗಾಗಿ ನಾನು 500 ಸಬ್ಸ್ಕ್ರಿಪ್ಷನ್ ದಾಟಿ, ಸೊ ಒಂದು 1 ವೀಕ್ ಆಯಿತು, ಆಗ್ತಾ ಬಂತು. ಸ್ವಲ್ಪ ವೇರಿಯೇಷನ್ಸ್ ಇತ್ತು, ಡೌನ್ ಆಗ್ತಿತ್ತು, ಡೌನ್ ಆಗ್ತಾಯಿತ್ತು. ಸೊ ಹಾಗೆ ನಾನು 500 ಸಬ್ಸ್ಕ್ರಿಪ್ಷನ್ ಇದೆ ಅಂತ ನಾನು ಹೇಳ್ಕೊಳ್ಬೇಕಾದ್ರೆ ನನ್ನ ಚಾನಲ್ ಆಲ್ರೆಡಿ ಆ್ಯಕ್ಟಿವಾಗಿ 500 ಇರಬೇಕು. ಇನ್ನು ರಿಮೈನಿಂಗ್ ಪ್ಲಸ್ ಇದು ಅದು ಔಟ್ಸ್ಟ್ಯಾಂಡಿಂಗ್ ಏರುಫೇರ್ ಆಗ್ತಾ ಇರ್ತದೆ, ಅದು ವರ್ಕೌಟ್ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟಿಂದ ನಾನು ವಾರದಿಂದ ವೇಟ್ ಮಾಡ್ತಾಯಿದ್ದೆ. ಸೊ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ, ಹಾಗಾಗಿ ಈ ವಿಡಿಯೋ ಮಾಡಿದ್ದೀನಿ. ಜೊತೆಗೆ ನಿಮ್ಗೆ ರೀಲ್ಸು ಮತ್ತು ವಿಡಿಯೋ ಕಂಟೆಂಟ್ಸು ಸಿಗ್ತವೆ, ಲಾಂಗ್ ವಿಡಿಯೋಗಳು ಸಿಗ್ತವೆ. ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಒಂದು ಅನಿಸಿಕೆ ಹೇಳ್ಬೇಕಾಗಿತ್ತು. 500 ರೀಚ್ ಆದ ಒಂದು ಖುಷಿಗೆ ಒಂದು ವಾರದಿಂದ ಕಾಯ್ತಾಯಿದ್ದೆ, ನಿಮ್ಮೆಲ್ಲರೂ ಹಂಚ್ಕೋಬೇಕಂತ. ಸೊ ಆಗಿರಲಿಲ್ಲ, ಇವಾಗಾಯಿತು, ಹಂಚ್ಕೊತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡಿ ಅಂತ ತಮಗೆಲ್ಲ ಕೇಳ್ಕೊತೀನಿ. ಮತ್ತು ನಾನು ನಿಮಗೂ ಸಪೋರ್ಟ್ ಮಾಡ್ತೀನಿ. ಮತ್ತು ಬೇರೆ ಲೈವ್ ಬರೋಕ್ಕಾಗಿಲ್ಲ ಅಂತ ತೊಂದರೆ ಇಲ್ಲ, ನಿಮ್ಮ ವೀಡಿಯೋಗಳಿಗೆ ಸಪೋರ್ಟ್ ಮಾಡ್ತೀನಿ, ಶಾರ್ಟ್ಸ್ಗಳಿಗೂ ಸಪೋರ್ಟ್ ಮಾಡ್ತೀನಿ. ಫ್ರೀ ಇದ್ದರೆ ನಿಮ್ಮ ಲೈವ್ಗೆ ಅಟೆಂಡ್ ಆಗ್ತೀನಿ, ಓಕೆನಾ? ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ರಿಕ್ವೆಸ್ಟ್ ನಾನು ಹೇಳೋ ಮೊದಲು ಮುಗಿಸ್ತೇನೆ. ನಮಸ್ಕಾರ.